ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ಸ್ನೇಹಿತರೆ, ತಾವೆಲ್ಲ ಕಳೆದ 3-4 ದಿನಗಳಿಂದ ನನಗೆ ಮೆಸೇಜ್ಗಳನ್ನು ಮಾಡ್ತಾಯಿದ್ರಿ. ಸರ್, ನನ್ನ ಸಬ್ಜೆಕ್ಟ್ ಕಟ್ ಆಫ್ ಎಷ್ಟು ನಿಂತ್ಕೋಬೋದು. ಸೊ ಹಲವಾರು ಅಭ್ಯರ್ಥಿಗಳಿಗೆ ನಾನು ರೆಸ್ಪಾನ್ಸನ್ನು ಕೊಟ್ಟಿದ್ದೀನಿ. ಕೆಲವರಿಗೆ ಸಮಯದ ಅವಕಾಶ ಇಲ್ಲದವರಿಂದ ರೆಸ್ಪಾನ್ಸ್ ಕೊಡಲಿಕ್ಕೆ ಆಗ್ತಾಯಿಲ್ಲ. ಸೊ ಹಾಗಾಗಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಸೊ ಏನು ಅಂದರೆ, ಒಂದು ಗೂಗಲ್ ಫಾರ್ಮನ್ನು ಕ್ರಿಯೇಟ್ ಮಾಡಿದ್ದೀನಿ. ಆ ಗೂಗಲ್ ಫಾರ್ಮ್ನ ಉದ್ದೇಶ ಏನು ಅಂದರೆ, KA ಅವರು ಫೈನಲ್ ರ್ಯಾಂಕ್ ಲಿಸ್ಟ್ ಬಿಡುವಷ್ಟರಲ್ಲಿ ಎಷ್ಟು ಜನ ಕ್ಯಾಂಡಿಡೇಟ್ಸ್ ಇದ್ದೀರಿ, ನಿಮ್ಮ ಹೆಸರು ಮತ್ತು ನಿಮ್ಮ ಸ್ಕೋರ್ ಎಷ್ಟು ಬಂದಿದೆ, ನಿಮ್ಮ ಸಬ್ಜೆಕ್ಟು ಅಥವಾ ನಿಮಗೇನಾರು ಕ್ವೆರೀಸ್ ಇತ್ತು ಅಂದರೆ ಕೆಳಗಡೆ ರಿಮಾರ್ಕ್ಸ್ ಬಾಕ್ಸಲ್ಲಿ ಆ್ಯಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನಿಮಗೇನೇ ಸಮಸ್ಯೆಗಳಿದ್ರೂ ಕೂಡ ನಾನು ಈ ಒಂದು ಗೂಗಲ್ ಫಾರ್ಮನ್ನು 1 ವಾರ ಟೈಮು ಎನೇಬಲ್ ಮಾಡಿರ್ತೀನಿ. ಸೊ 1 ವಾರದವರೆಗೂ ನಿಮಗೆ ಗೊತ್ತಿರುವಂಥ ಎಲ್ಲ ಫ್ರೆಂಡ್ಸ್ಗೂ ಈ ಒಂದು ಗೂಗಲ್ ಫಾರ್ಮ್ನ ಶೇರ್ ಮಾಡಿ. ಸೊ ನಿಮ್ಮ ರಿಸಲ್ಟು ಎಲ್ಲೂ ಕೂಡ ಇದಾಗಲ್ಲ. ಸೊ ಯಾರಿಗೂ ಕೂಡ ಶೇರ್ ಆಗಲ್ಲ. ಆ ಥರ ಪ್ರೊಟೆಕ್ಟೆಡ್ ಮೋಡಲ್ಲಿ ಸೇವ್ ಮಾಡಿರ್ತೀನಿ. ಸೊ 1 ವಾರ ಆದಮೇಲೆ ನಾನೊಂದು ಲೀಸ್ಟನ್ನು ರೆಡಿ ಮಾಡ್ತೀನಿ. ಸೊ ರ್ಯಾಂಕ್ ವೈಸು. ಸೊ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಒಂದು 80% ಯಾರು ಆಗ್ತೀರಿ, ಯಾರು ಆಗಲ್ಲ ಅನ್ನೋ ಒಂದು ಮಾಹಿತಿನ ಕೊಡ್ತೀನಿ. ಆ ಒಂದು ಉದ್ದೇಶ ಇಟ್ಕೊಂಡು ನಾನು ಈ ಒಂದು ಗೂಗಲ್ ಫಾರ್ಮ್ನ ರೆಡಿ ಮಾಡಿದ್ದೀನಿ. ಸ್ನೇಹಿತರೆ, ಈ ಗೂಗಲ್ ಫಾರ್ಮಲ್ಲಿ ಏನಿಲ್ಲ, ನಾನು ಈ ಗೂಗಲ್ ಫಾರ್ಮ್ನ ಲಿಂಕಲ್ಲಿ ನನ್ನ ವೀಡಿಯೋ ಕೆಳಗಡೆ ಕೊಟ್ಟಿರ್ತೀನಿ ನಿಮಗೆ. ಆ ಲಿಂಕ್ನ ಓಪನ್ ಮಾಡಿ ನೀವೇನಿಲ್ಲ, ನಿಮ್ಮ ಹೆಸರನ್ನು ಯಾವ ಕ್ಯಾಂಡಿಡೇಟ್ ಇದ್ದೀರಿ ನಿಮ್ಮ ಹೆಸರನ್ನು ಎಂಟ್ರಿ ಮಾಡಿ, ಜೊತೆಗೆ ಯಾವ ಸಬ್ಜೆಕ್ಟು. ಟೋಟಲ್ಲು 41 ಸಬ್ಜೆಕ್ಟ್ ಇದೆ. ನಿಮಗೆ ನೀವು ಯಾವ ಸಬ್ಜೆಕ್ಟಲ್ಲಿ KCET ಎಕ್ಸಾಮ್ ಬರೆದಿದ್ದೀರಿ ಆ ಎಕ್ಸಾಮನ್ನು ಏನು ಮಾಡಿ, ಆ ಒಂದು ಸಬ್ಜೆಕ್ಟ್ನ ಹೆಸರನ್ನು ಬರೀರಿ, ಇಲ್ಲಿ ಟೈಪ್ ಮಾಡಿ. ಕಂಪಲ್ಸರಿ ಇದು. ಸ್ಟಾರ್ ಮಾರ್ಕಲ್ಲಿ ಬರ್ತಾ ಇದೆ, ಕಂಪಲ್ಸರಿ. ಸಬ್ಜೆಕ್ಟ್ ಆದಮೇಲೆ ನೆಕ್ಸ್ಟು ಇರೋದು ಪೇಪರ್ 1 ಮತ್ತು ಪೇಪರ್ 2ನ ಸ್ಕೋರ್ ಎಷ್ಟು, ಪೇಪರ್ 1ನಲ್ಲಿ ಎಷ್ಟು ಬಂದಿದೆ ಮತ್ತು ಪೇಪರ್ 2 ಎಷ್ಟು ಬಂದಿದೆ. ತಾತ್ಕಾಲಿಕ ಕೀ ಆನ್ಸರಲ್ಲಿ ಅಥವಾ ರಿವೈಸ್ಡ್ ಕೀ ಆನ್ಸರಲ್ಲಿ ಸ್ವಲ್ಪ ಜಾಸ್ತಿ ಆಗ್ತದೆ ಅಂಥೇಳಿ ನಿಮಗೆ ಅನಿಸಿದ್ರೂ ಕೂಡ ಅದೇ ಸ್ಕೋರನ್ನು ಆ್ಯಡ್ ಮಾಡಿ ಟೋಟಲ್ ಸ್ಕೋರನ್ನು ಇಲ್ಲಿ ಎಂಟ್ರಿ ಮಾಡಿ. ಇದು 3ನೇ ಪ್ರಶ್ನೆ. ನೆಕ್ಸ್ಟ್ ಏನಾಗುತ್ತೆ, ರಿಮಾರ್ಕ್ಸ್. 3ನ್ನು ಎಂಟ್ರಿ ಮಾಡಿದ ಮೇಲೆ ನಿಮಗೇನಾದರೂ ಹೇಳೋದಿದ್ದರೆ ಇಲ್ಲೇ ಅದನ್ನು ಟೈಪ್ ಮಾಡಿ. ಲಾಸ್ಟಿಗೆ ಒಂದು ಸಬ್ಮಿಟ್ ಅಂತ ಆಪ್ಷನ್ ಬರುತ್ತೆ ಕೆಳಗಡೆ. ನನ್ನ ಫೋನಲ್ಲೇ ಮಾಡಿರೋದ್ರಿಂದ ನನಗೆ ಸಬ್ಮಿಟ್ ಆಪ್ಷನ್ ಸಿಗಲ್ಲ. ನಿಮ್ಮ ಫೋನ್ಗಳಲ್ಲಿ ಈ ಒಂದು ಗೂಗಲ್ ಫಾರ್ಮ್ನ ಸಬ್ಮಿಟ್ ಲಿಂಕು ಸಿಗುತ್ತೆ. ಇನ್ ಕೇಸ್ ನೀವು ಎಂಟ್ರಿ ಮಾಡಿರೋ ಮಾರ್ಕ್ಸು ತಪ್ಪಾಗಿದೆ ಅಂತ ಹೇಳಿದರೆ 1-2 ದಿನದೊಳಗಡೆ ನೀವು ಮತ್ತೆ ಅದನ್ನು ಎಡಿಟ್ ಮಾಡ್ಬೋದು. ಆಟೋ ಸೇವ್ ಆಪ್ಷನ್ನು ಕೂಡ ಕೊಟ್ಟಿದ್ದೀನಿ. ಇದಿಷ್ಟು ನಾನು ಗೂಗಲ್ ಫಾರ್ಮು ಕಲೆಕ್ಟ್ ಮಾಡ್ತಾಯಿರೋಂಥ ಉದ್ದೇಶ, ಬೇರೆ ಯಾವುದೇ ಉದ್ದೇಶಕ್ಕೆ ನಾನು ಇದನ್ನು ಕಲೆಕ್ಟ್ ಮಾಡ್ತಾಯಿಲ್ಲ. ನೀವು ಸುಮಾರು ಹತ್ತತ್ರ ಒಂದು 20,000 ಜನ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ರೆಸ್ಪಾನ್ಸನ್ನು ಕೊಟ್ಟಿದ್ದೀರಿ, ಮೆಸೇಜ್ಗಳನ್ನು ಮಾಡ್ತಾಯಿದ್ದೀರಿ. ಸುಮಾರು ಒಂದು 4-5 ಡೇಸಲ್ಲಿ ಸುಮಾರು 20,000-22,000 ಜನ ಮೆಸೇಜ್ ಮಾಡಿದ್ದೀರಿ. ಅಷ್ಟು ಜನಕ್ಕೂ ನಾನು ರೆಸ್ಪಾನ್ಸ್ ಕೊಡಲಿಕ್ಕಾಗಲ್ಲ. ಬೀಯಿಂಗ್ ಎ ವರ್ಕಿಂಗ್ ಪ್ರೊಫೆಷ್ನಲ್, ನನಗೆ ಸಿಕ್ಕ ಸಮಯಾವಕಾಶದಲ್ಲಿ ನಿಮಗೆ ಒಂದು ಚೂರು ಕ್ಲಾರಿಟಿ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಗೂಗಲ್ ಫಾರ್ಮ್ನ ಮಾಡ್ತಾಯಿದ್ದೀನಿ. ದಯವಿಟ್ಟು ನಿಮಗೆ ಗೊತ್ತಿರುವಂಥ ಸರ್ಕಲ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಅಥವಾ KCET ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಅಥವಾ ಅಭ್ಯರ್ಥಿಗಳಿಗೆ ನೀವು ಈ ಒಂದು ಗೂಗಲ್ ಲಿಂಕ್ನ ಶೇರ್ ಮಾಡಿ. ನಾನು ಅಲ್ಲಿ ವಿಡಿಯೋ ಕೆಳಗಡೆ ಲಿಂಕನ್ನು ಸಹ ಕೊಟ್ಟಿರ್ತೀನಿ. ಇಷ್ಟು ಹೇಳಿ ನನ್ನ ಒಂದು ಡಿಸ್ಕಷನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್.